ಒಂದು ನಿಮಿಷ ಸಚಿವರೇ ಒಂದು ನಿಮಿಷ ಭಯಪರ್ ಒಂದು ನಿಮಿಷ ನಿಮ್ಮ ಪರವಾಗಿ ಮಾತಾಡಿ. ಇಡೀ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇದೆ, ಬೇಸಿಗೆ ಬಂದಿದೆ. ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ವಾರಕ್ಕೊಮ್ಮೆ ನೀರು ಕುಂದಗೋಳಲು ಇದರಲ್ಲೆಲ್ಲ ಇವತ್ತು ನಾನು ನೋಡಿದ್ದೇನೆ ಪತ್ರಿಕೆಗಳಲ್ಲಿ, ವಾರಕ್ಕೊಮ್ಮೆ ನೀರು. ಇನ್ನು ಉಳಿದ ದಿನಗಳಲ್ಲಿ ನೀರು ಕುಡಿಬಾರ್ದು ಅವರು? ಪರಿಸ್ಥಿತಿ ಇಷ್ಟು ಹದಗೆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತುಂಬ ಸಮಸ್ಯೆಗಳಿದೆ. ಒಂದು ನಿಮಿಷ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಉತ್ತರ ಕುಡಿಯೋದು ಹುಬ್ಳಿ ಧಾರವಾಡ ಕುಡಿಯೋಕೆ ನೀರು ಇರಲಿಲ್ಲ. ಅವಾಗ ಹಿಂಗೆ 15-20 ದಿನ ಕೊಡ್ತಿದ್ರು. ಯೂನಿವರ್ಸಿಟಿಯಾಗ ಮೀಟಿಂಗ್ ಕರೆದ್ರು. ಕೇಳಿದಾಗ ಅವರು ಎಸ್ ಎಂ ಕೃಷ್ಣ ಅವ್ರಿಗೆ ಬಂದ್ಬಿಟ್ಟು ಶಾಕ್ ಆಯ್ತು. ಅವ್ರು ಏನು ಹೇಳಿದ್ರು, ವಿಚಾರ ಮಾಡಿ 10 ದಿವ್ಸಕ್ಕೊಮ್ಮೆ ಕೊಡ್ತೀವಿ ಅಂದ್ರೆ ಎಲ್ಲರೂ ಚಪ್ಪಾಳೆ ಹಿಡಿದ್ರು ನಮ್ಮ ಕಡೆ. ಈಗ ಹಂಗೆ ಹೊಡೆಯೋದ? ನಮ್ಮ ಕಡೆ ಜನ ಹಿಂಗಿದ್ದಾರೆ. ಅಲ್ಲ, ಪರಿಸ್ಥಿತಿ ಹೀಗಿರುವಾಗ ಈಗ ದಿವಸ ನೀರು ಬೇಕು. ಇದಕ್ಕೆ ಸರ್ಕಾರ ಆದ್ಯತೆ ಮೇರೆಗೆ ಇದನ್ನು ತೀರ್ಮಾನ ಮಾಡಬೇಕು. ನಾವು ಈಗ ನಾವು ಫೈನಾನ್ಸ್ ಇದಕ್ಕೆ ಕೇಳ್ತೇವೆ, ಅವ್ರ ಯಾರು ಸರ್ ಅವರು? ಎಲ್ಲ ಹೊರದೇಶದವ್ರ? ಸರ್ಕಾರ ಹೇಳ್ಬೇಕು ಇದಕ್ಕೆ ರಿಲೀಸ್ ಮಾಡ್ರಿ ಅಂತ ಹೇಳ್ಬೇಕು. ಸರ್ಕಾರ ಅಸಹಾಯಕತೆ ತೋರಿಸೋದು ಸರ್ಕಾರದ ಕೆಲಸ ಆಗಬಾರ್ದು. ದಯವಿಟ್ಟು ಇಂಥದ್ದನ್ನ ಬಗ್ಗೆ ಯಾವುದು ಅಸಹಾಯಕತೆ ತೋರಿಸ್ತಾ ಇಲ್ಲ ಸಭಾಪತಿಗಳೇ. ಹೊಸ ಸಭಾಪತಿಗಳೇ, ಇದು ಪ್ರಾಜೆಕ್ಟ್. ಸಭಾಪತಿಗಳೇ ಒಂದು ನಿಮಿಷ, ಇದು ಪ್ರಾಜೆಕ್ಟ್ ಸಭಾಪತಿಗಳೇ. ಈಗ ಸ್ಟಾರ್ಟ್ ಮಾಡಿದ್ರೆ ಏನು ಬರೋ ತಿಂಗಳೇ ನೀರು ಬಂದ್ಬಿಡಲ್ಲ. ಅಲ್ಲಿ 2 ವರ್ಷ ಸಮಯ ತಕ್ಕಂಥ ಅಲ್ಲ. ಮಾನ್ಯ ಸದಸ್ಯರಿಗೆ ಹೇಳೋ ಸಭಾಪತಿಗಳೇ, ತಾತ್ಕಾಲಿಕವಾಗಿ ಕುಡಿಯೋ ನೀರಿಗೆ ಪ್ರೈವೇಟ್ ಬೋರ್ವೆಲ್ಸು, ಟ್ಯಾಂಕರ್ಸಲ್ಲಿ ಓಡಿಸೋದು ಇಡೀ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ತಾತ್ವಾರ ಇದೆ ನೀರ್ದು. ಅದರಿಂದ ಬೇಸಿಗೆ ಬಂದಾಗ ಬೋರ್ವೆಲ್ಸಿಂದ ನೀರು ತಗೊಳೋದು, ಪ್ರೈವೇಟ್ ಬೋರ್ವೆಲ್ಸಿಂದ ತಗೊಳೋದು, ಸರ್ಕಾರಿ ಬೋರ್ವೆಲ್ಗಳು ಹಾಕೋದು, ಟ್ಯಾಂಕರ್ಗಳಿಂದ ಓಡಿಸೋದು, ಇದೆಲ್ಲ ನಾವು ಆಲ್ಟರ್ನೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ. ಇದು ಪ್ರಾಜೆಕ್ಟ್ ಇರೋದ್ರಿಂದ ಇದನ್ನು ನಾನು ಫೈನಾನ್ಸರ್ ಹತ್ರ ಮಾತಾಡ್ಬಿಟ್ಟು ಆದಷ್ಟು ಬೇಗ ಇದಕ್ಕೆ ಅನುಮೋದನೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ.